ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ರು. ಇದಕ್ಕೆ ಪ್ರತಿಕಾರವನ್ನ ತೀರಿಸಿಕೊಳ್ಳಲೇಬೇಕು ಅಂತ ಭಾರತ ಶಪಥವನ್ನ ಮಾಡಿದೆ. ಇನ್ನು ಪಾಕ್ಗೆ ಭಾರತ ಮತ್ತೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ. ಬಾಂಬ್ ಬೆದರಿಕೆ ಹಾಕಿದ್ದ ಮಂತ್ರಿಗೆ ಇದು ಬಿಗ್ ಶಾಕಿಂಗ್ ನ್ಯೂಸ್. ಖ್ವಾಜಾ ಟ್ವಿಟರ್ ಖಾತೆಯನ್ನ ಭಾರತ ಸರ್ಕಾರ ಬ್ಲಾಕ್ ಮಾಡಿದೆ. ಪಾಕಿಸ್ತಾನದ ರಕ್ಷಣಾ ಮಂತ್ರಿ ಖ್ವಾಜಾ ಆಸಿಫ್ ಟ್ವಿಟರ್ ಖಾತೆಯನ್ನ ಭಾರತ ಸರ್ಕಾರ ಬ್ಲಾಕ್ ಮಾಡಿರೋದು. ಖ್ವಾಜಾ ಆಸಿಫ್ ತಪ್ಪು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಟ್ವೀಟ್ ಮೂಲಕ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ. ಭಾರತದಲ್ಲಿ ಉಗ್ರ ಕೃತ್ಯಕ್ಕೆ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಪಾಕ್ ರಕ್ಷಣಾ ಮಂತ್ರಿ ವಿರುದ್ಧ ಭಾರತ ಹೀಗಂತ ಕೆಂಡು ಕಾರ್ತಾ ಇರೋದು. ಇನ್ನು ಪಾಕ್ಗೆ ಭಾರತ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿರೋದು ಮುಖ್ಯವಾಗಿ ಉಗ್ರರ ಅಟ್ಟಹಾಸಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದಷ್ಟು ನಿರ್ಬಂಧಗಳನ್ನ ಏರಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಖ್ವಾಜಾ ಟ್ವಿಟರ್ ಖಾತೆಯನ್ನ ಕೂಡ ಭಾರತ ಸರ್ಕಾರ ಬ್ಲಾಕ್ ಮಾಡಿರೋದು. ಪಾಕಿಸ್ತಾನದ ರಕ್ಷಣಾ ಮಂತ್ರಿ ಖ್ವಾಜಾ ಆಸಿಫ್ ಅವರ ಟ್ವೀಟ್ ಮೂಲಕ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕೆ ಅವರ ಟ್ವೀಟ್ ಖಾತೆಯನ್ನ ಬ್ಲಾಕ್ ಮಾಡಿರೋದು. ಮುಖ್ಯವಾಗಿ ಅವರ ಮೆಸೇಜ್ಗಳು ಏನಾಗಿತ್ತು ಅಂತ ಹೇಳಿದ್ರೆ, ಭಾರತದಲ್ಲಿ ಉಗ್ರ ಕೃತ್ಯಕ್ಕೆ ಬೆಂಬಲವನ್ನ ನೀಡುವಂತೆ ಇತ್ತು. ಹೀಗಾಗಿ ತಪ್ಪು ಮಾಹಿತಿಗಳು ಸಂದೇಶಗಳು ರವಾನೆ ಆಗುತ್ತೆ. ಹಾಗಾಗಿ ಅವರ ಟ್ವಿಟರ್ ಖಾತೆಯನ್ನ ಬ್ಲಾಕ್ ಮಾಡಿರೋದು. ಪಾಕಿಸ್ತಾನಕ್ಕೆ ಭಾರತ ಮೇಲಿನಿಂದ ಮೇಲೆ ಆಘಾತವನ್ನ ನೀಡ್ತಾ ಇದೆ. ಪಾಕ್ ವಿಮಾನಗಳಿಗೆ ಭಾರತದ ವಾಯು ಪ್ರದೇಶ ಸಂಪೂರ್ಣವಾಗಿ ಬಂದಿನ ಮೇಲೆ ವಾಯು ಪ್ರದೇಶ ಬಂದ್, ಪಾಕಿಗಳಿಗೆ ಟೆನ್ಷನ್. ಪಾಕಿಸ್ತಾನದಿಂದ ಮಲೇಷ್ಯಾಕ್ಕೆ ನೇರವಾದಂತಹ ಸಂಪರ್ಕ ಇಲ್ಲಿವರೆಗೂ ಇತ್ತು, ಇದೀಗ ಬಂದಾಗಿರೋದು. ಆದ್ರೆ ಈಗ ಚೀನಾ, ಮಯನ್ಮಾರ್, ಥೈಲ್ಯಾಂಡ್ ಮಾರ್ಗವನ್ನೇ ಅನುಸರಿಸಬೇಕು. ಪಾಕ್ ವಿಮಾನವನ್ನ ಸುತ್ತಿ ಬಳಸ್ಕೊಂಡು ಹೋಗಬೇಕಾಗತ್ತೆ. ಮೊದಲು ಮಲೇಷ್ಯಾಕ್ಕೆ ಹೋಗಬೇಕು ಪಾಕಿಸ್ತಾನದಿಂದ ಅಂತ ಹೇಳಿದ್ರೆ 5 ಗಂಟೆ 31 ನಿಮಿಷಗಳ ದಾರಿಯಲ್ಲಿ ಸಂಚಾರ ಸುಗಮವಾಗಿತ್ತು. ಈಗ ಪಾಕ್ಗೆ ಹೋಗಬೇಕು ಅಂದ್ರೆ 8 ಗಂಟೆ 24 ನಿಮಿಷ ಬೇಕು. ಈಗಾಗಲೇ ಉಗ್ರರ ಅಟ್ಟಹಾಸಕ್ಕೆ ತಕ್ಕ ಪ್ರತಿಕಾರವನ್ನ ತೆಗೆದುಕೊಳ್ಳೋದಾಗಿ ಕೇಂದ್ರ ಸರ್ಕಾರವು ಕೂಡ ಶಪಥವನ್ನ ಮಾಡಿದೆ. ಮುಂದುವರೆದು ಈಗ ಪಾಕಿಸ್ತಾನಕ್ಕೆ ಭಾರತ ಆಘಾತವನ್ನ ನೀಡಿರೋದು. ಪಾಕಿಸ್ತಾನದಿಂದ ಮಲೇಷ್ಯಾಕ್ಕೆ ನೇರವಾದಂತಹ ಸಂಪರ್ಕ ಇತ್ತು, ಅದಕ್ಕೀಗ ತಡೆಗೋಡೆ ಬಿದ್ದಿರೋದು. ಮೊದಲೆಲ್ಲ ಚೀನಾ, ಮಯನ್ಮಾರ್ ಹಾಗೆ ಥೈಲ್ಯಾಂಡ್ ಅನ್ನು ಸುತ್ತಿ ಬಳಸ್ಕೊಂಡು ಹೋಗಬೇಕಾಗಿರಲಿಲ್ಲ. ಕೇವಲ 5 ಗಂಟೆ 31 ನಿಮಿಷದಲ್ಲಿ ರೀಚ್ ಆಗಬಹುದಿತ್ತು. ಈಗ 8 ಗಂಟೆಗೆ ವಿಸ್ತರಣೆ ಆಗಿರೋದು. ಸರಣಿ ಆಘಾತಕ್ಕೀಡಾಗಿದೆ ಪಾಕಿಸ್ತಾನ. ಜೊತೆಗೆ ಯುದ್ಧದ ಆತಂಕ ಕೂಡ ಎದುರಾಗಿದೆ. ಶತ್ರು ರಾಷ್ಟ್ರದ ಸಂಹಾರಕ್ಕೆ ಹಾಗಾದ್ರೆ ನಾಳೆಯೇ ಮುಹೂರ್ತ ಫಿಕ್ಸ್ ಆಯ್ತಾ? ಪಾಕಿಸ್ತಾನದ ವಿರುದ್ಧ ಪ್ರತಿಕಾರವನ್ನ ತೆಗೆದುಕೊಳ್ಳೋದಕ್ಕೆ ಮೋದಿ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ನಾಳೆ ಮೋದಿ ನೇತೃತ್ವದಲ್ಲಿ ಮಹತ್ವದ ಸಿಸಿಎಸ್ ಸಭೆ ಕೂಡ ನಡೆಯುತ್ತೆ. ಪ್ರಮುಖ ಸಚಿವರು, ಸೇನಾ ಮುಖ್ಯಸ್ಥರ ಜೊತೆ ಮೀಟಿಂಗ್ ನಡೆಯುತ್ತೆ. ಭದ್ರತಾ ಸಂಪುಟ ಸಭೆಯನ್ನ ನರೇಂದ್ರ ಮೋದಿ ಅವರು ಕರೆದಿರೋದು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೆ ಸಿಡಿಎಸ್ ಅನಿಲ್ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. 3 ಸೇನಾಪಡೆಗಳ ಮುಖ್ಯಸ್ಥರು ಜೊತೆಗೆ ದೋವಲ್ ಕೂಡ ಭಾಗಿಯಾಗ್ತಾರೆ ಸಭೆಯಲ್ಲಿ. ಉಗ್ರರ ಅಟ್ಟಹಾಸಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಕಟ್ಟಿ ಹಾಕಬೇಕು ರಣತಂತ್ರವನ್ನ ಕೂಡ ರೂಪಿಸ್ತಾ ಇದ್ದಾರೆ. ಈ ಹಿಂದೆ ಕೂಡ ನರೇಂದ್ರ ಮೋದಿ ಅವರು ಅವರ ನಿವಾಸದಲ್ಲಿ ಕೇಂದ್ರ ಸಚಿವರನ್ನೆಲ್ಲ ಸೇರಿಸಿಕೊಂಡು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಿದ್ರು. ಕೆಲವೊಂದಷ್ಟು ನಿರ್ಬಂಧಗಳನ್ನ ಕೂಡ ಹೇರಿದ್ರು. ಮುಂದುವರೆದು ಈಗ ಪಾಕಿಸ್ತಾನಿಗಳ ವಿರುದ್ಧ ಪ್ರತಿಕಾರವನ್ನ ತೆಗೆದುಕೊಳ್ಳೋದಕ್ಕೆ ನರೇಂದ್ರ ಮೋದಿ ಅವರು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಸರಣಿ ಮೀಟಿಂಗ್ ಹೇಳಬೇಕು ಅಂತ ಹೇಳಿದ್ರೆ ಸತತವಾಗಿ 2 ರಿಂದ 3 ಮೀಟಿಂಗ್ಗಳನ್ನ ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ? ಏನಾದ್ರೂ ಯುದ್ಧವನ್ನ ಸಾರುವಂತಹ ಸಂದೇಶವನ್ನ ರವಾನೆ ಮಾಡ್ತಾರಾ ಅಂತ. ಯಾಕಂದ್ರೆ 2021ರಲ್ಲಿ ಕದನ ವಿರಾಮವನ್ನ ಕೂಡ ಘೋಷಣೆಯಾಗಿತ್ತು, ಅದು ಉಲ್ಲಂಘನೆಯಾಗಿದೆ. ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮೀಟಿಂಗ್ ಕೂಡ ಇರಬಹುದಿದು. ಭಾರತದ ಏರ್ ಸ್ಟ್ರೈಕ್ ಆತಂಕದಲ್ಲಿ ಪಾಕಿಸ್ತಾನಿಗಳು ಕಂಗಾಲಾಗಿದ್ದಾರೆ. ದಾಳಿಯಿಂದ ಪಾರಾಗೋದಕ್ಕೆ ರೆಡಾರ್ ಮೊರೆಯನ್ನ ಪಾಕಿಸ್ತಾನಿಗಳು ಹೋಗಿರೋದು. ಪಾಕ್ನ ಸಿಯಾಲ್ಕೋಟ್ನಲ್ಲಿ ರೆಡಾರ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಗಡಿಯಿಂದ ಕೆಲವೇ ದೂರದಲ್ಲಿ ರೆಡಾರ್ ಅನ್ನ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. TPS 77 ರೆಡಾರ್ ಅನ್ನ ಪಾಕಿಸ್ತಾನ ಈಗಾಗಲೇ ನಿಯೋಜನೆ ಕೂಡ ಮಾಡಿಕೊಂಡಿದೆ. ಭಾರತೀಯ ಸೇನೆಯ ಚಲನವಲನ ಹೇಗಿದೆ ಇದರ ಪತ್ತೆಗೂ ಕೂಡ ಪರದಾಟವನ್ನ ನಡೆಸ್ತಾ ಇದೆ. JF-16, JF-17 ಪಾಕ್ ಯುದ್ಧ ವಿಮಾನಗಳ ಹಾರಾಟ ಕೂಡ ನಡೀತಾ ಇದೆ. ಭಾರತದ ಏರ್ ಸ್ಟ್ರೈಕ್ ಆತಂಕದಲ್ಲಿ
ಪಾಕಿಸ್ತಾನ ಕಂಗಾಲಾಗಿದೆ. ಈಗಾಗಲೇ ವಿಮಾನ ನಿಲ್ದಾಣಕ್ಕೂ ಕೂಡ ಅಥವಾ ವಾಯುಮಾನಕ್ಕೂ ಕೂಡ ಸ್ವಲ್ಪ ಕಷ್ಟವಾಗಿದೆ ಅಥವಾ ಸಮಸ್ಯೆ ಉಂಟಾಗಿದೆ. ಹೀಗಾಗಿ ಭಾರತ ಯಾವ ರೀತಿಯ ಮೂಮೆಂಟನ್ನು ತೆಗೆದುಕೊಳ್ಳುತ್ತೆ, ಚಲನವಲನಗಳು ಹೇಗಿದೆ, ಭಾರತೀಯ ಸೇನೆ ಅಥವಾ ಭದ್ರತಾ ಪಡೆಯವರು ಯಾವ ರೀತಿಯ ಕಾರ್ಯಾಚರಣೆಯಲ್ಲಿ ಮುಂದಾಗಿದ್ದಾರೆ, ಇದನ್ನೆಲ್ಲ ನೋಡಿಕೊಂಡು ಅವರ ಗಡಿಯಿಂದ ಅಂದರೆ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಗಡಿಯಲ್ಲಿ ರೆಡಾರನ್ನು ಅಳವಡಿಕೆ ಮಾಡಲಾಗಿದೆ. TPS-77 ರೆಡಾರನ್ನು ಅಳವಡಿಕೆ ಮಾಡಿರೋದು. ಅಂದರೆ ಈ ರೆಡಾರ್ನ ಸಹಾಯದಿಂದ ಭಾರತೀಯ ಸೇನೆ ಯಾವ ರೀತಿಯ ಮೂವ್ಮೆಂಟನ್ನು ನಡೆಸ್ತಾ ಇದೆ, ಈ ಚಲನವಲನದ ಪತ್ತೆಗಾಗಿ ಪಾಕಿಸ್ತಾನಿಗಳು ಹೇಳಬೇಕು ಅಂದರೆ ಕಂಗಾಲಾಗಿಬಿಟ್ಟಿದ್ದಾರೆ. ಭಾರತದ ಏರ್ ಸ್ಟ್ರೈಕ್ ಆತಂಕದಲ್ಲೂ ಕೂಡ ಪಾಕಿಸ್ತಾನಿಗಳು ಇರೋದು.